ಸರ್ಕಾರ ಗ್ರಾಹಕರಿಗೆ ಅದರಲ್ಲೂ ಕೂಡ ಈ ಮನೆ ಕಟ್ಟಿ ಕಾಯ್ತಾ ಇರುವಂತಹ ಜನರಿಗೆ ಗುಡ್ ನ್ಯೂಸ್ ಅನ್ನ ಕೊಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಕಾರಣ ಓಸಿ ಇಲ್ಲದೆ ಅಸ್ತಿತ್ವದಲ್ಲಿರುವಂತಹ ಕಟ್ಟಡಗಳಿಗೆ ವಿದ್ಯುತ್ ಮತ್ತು ನೀರಿನ ಸಂಪರ್ಕ ಕಲ್ಪಿಸುವಂತಹ ವಿಚಾರದಲ್ಲಿ ಇವತ್ತೊಂದು ಡಿಸಿಷನ್ ಆಚೆ ಬರುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆ ಅಪೂರ್ಣವಾಗಿದೆ. ಯಾವುದೇ ಡಿಸಿಷನ್ ತಗೊಂಡಿಲ್ಲ. ಮತ್ತೆ ಅಕ್ಟೋಬರ್ 9ನೇ ತಾರೀಕು ಇನ್ನೊಂದು ಸಭೆಯನ್ನು ನಡೆಸೋಣ ಅಂತ ತೀರ್ಮಾನವನ್ನು ಕೈಗೊಂಡಿದ್ದಾರಂತೆ. ಕಾನೂನು ಸಲಹೆಯನ್ನು ಪಡಿಬೇಕು ಈ ವಿಚಾರದಲ್ಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರಂತೆ. ಮತ್ತೊಮ್ಮೆ ಎಜಿ ಜೊತೆಗೆ ಚರ್ಚಿಸಿ ಸಲಹೆಯನ್ನ ಪಡಿತಾರಂತೆ ಸಿಎಂ. ಏನ್ ವಿಷಯ ಅಂತ ಕೇಳಿದ್ರೆ, ಈಗ ಹೊಸ ಕಟ್ಟಡಗಳು ಯಾರ್ಯಾರು ನಿರ್ಮಾಣ ಮಾಡಬೇಕಂತಿದ್ದಾರೆ ಬೆಂಗಳೂರಿನಲ್ಲಿ, ಅವರು ಓಸಿ ಮತ್ತು ಎನ್ಒಸಿಯಿಂದ ಸ್ಥಳೀಯ ಆಡಳಿತದಿಂದ ತಗೊಂಡ್ರೆ ಮಾತ್ರ ಒಂದು ವಿದ್ಯುತ್ ಸಂಪರ್ಕ ಸಿಗುತ್ತೆ ಅವ್ರ ಮನೆಗಳಿಗೆ, ಹಾಗೆ ಕುಡಿಯೋ ನೀರಿನ ಕನೆಕ್ಷನ್ ಸಿಗುತ್ತೆ. ಓಸಿ ಮತ್ತು ಎನ್ಒಸಿಗೆ ಡಾಕ್ಯುಮೆಂಟ್ ಸರಿ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸ್. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಡಿಸಿಷನ್ ಯಾಕೆ ತಗೊಳಕ್ಕಾಗ್ತಾ ಇಲ್ಲ? ಯಾವ ವಿಚಾರದಲ್ಲಿ ಸರ್ಕಾರದ ಕೈ ಕಟ್ಟ ಹಾಕೋ ರೀತಿನಲ್ಲಾಗಿದೆ? ಯಾವ ವಿಚಾರದಲ್ಲಿ ಕಾನೂನು ಸಲಹೆನ ಇನ್ನಷ್ಟು ಪಡಿಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು? ಹಾಗಾದ್ರೆ ಮಮತಾ, ಪ್ರಮುಖವಾಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ ಮತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ ಅನ್ನೋ ಆತಂಕ ರಾಜ್ಯ ಸರ್ಕಾರಕ್ಕಿದೆ. ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಒಂದು ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿಗೆ ತಂದಿಲ್ಲ ಕೆಲವು ರಾಜ್ಯಗಳು. ಅಂದ್ರೆ ಅದನ್ನ ಒಂದು ರೀತಿಯಲ್ಲಿ ಇನ್ನೂ ಕೂಡ ವೆಯ್ಟ್ ಮಾಡೋಣ ಅನ್ನೋ ಸ್ಥಿತಿಯಲ್ಲೇ ಕೂಡ ಕೆಲ ರಾಜ್ಯಗಳು ಇರ್ತದೆ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಆತುರಾತುರವಾಗಿ ಎಲ್ಲೋ ಒಂದ್ ಕಡೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನ ಜಾರಿಗೆ ತಂದ್ರು ಅಂತ ಆರೋಪಗಳು ಕೂಡ ಇದೆ. ಆದ್ರೆ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಬೇರೆ. ಅಂದ್ರೆ ನ್ಯಾಯಾಂಗ ನಿಂದನೆ ಆಗುತ್ತೆ ಆ ಕಾರಣಗಳಿಗೋಸ್ಕರವಾಗಿ ಅಂತ. ಆ ಕಾರಣಕ್ಕೋಸ್ಕರವಾಗಿ ಓಸಿ ಮತ್ತೆ ಸಿಸಿ ಇಲ್ಲದೆ ಒಂದು ವಿದ್ಯುತ್ ಸಂಪರ್ಕ ಮತ್ತೆ ನೀರಿನ ಸಂಪರ್ಕ ಇಲ್ಲದೆ ಇರತಕ್ಕಂಥದ್ದು ಬಹಳಷ್ಟು ಒಂದು ರೀತಿಯಲ್ಲಿ ಲಕ್ಷಾಂತರ ಮನೆಗಳು ರಾಜ್ಯದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು. ಇದು ಬಹಳ ಪ್ರಾಬ್ಲಮ್ ಆಗ್ತದೆ ಕಳೆದ 3-4 ತಿಂಗಳಿಂದಲೂ ಕೂಡ. ಆದ್ರೆ ಇದಕ್ಕೆ ಎಲ್ಲೋ ಒಂದ್ ಕಡೆ ಒನ್ ಟೈಮ್ ಸೆಟಲ್ಮೆಂಟ್ ಅಡಿ, ಅಂದ್ರೆ OTR ಅಡಿ, ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಡಿ ಇದನ್ನ ಎಲ್ಲೋ ಒಂದ್ ಕಡೆ ಫುಲ್ಫಿಲ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಕ್ಯಾಬಿನೆಟ್ ನಲ್ಲೇ ಕೂಡ ಇದು ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಎಜಿ ಒಂದು ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ರು. ಅಂದ್ರೆ ಎಲ್ಲ ಒಂದ್ ಕಡೆ ಒಂದು ನಿರ್ದಿಷ್ಟ ದಿನಾಂಕವನ್ನ ಗೊತ್ತುಪಡಿಸಿ ನೀವು ಅಲ್ಲಿಗೆ ಈ ಒಂದು ಕಟ್ ಆಫ್ ಮಾಡಿ ನೀವು ಅನುಮತಿಯನ್ನು ಕೊಡೋದಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ನಲ್ಲಿ ಅದು ಸಮಸ್ಯೆ ಆಗ್ಬೋದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಕೆಲ ನಿಬಂಧನೆಗಳು, ಅಂದ್ರೆ ಒಂದು ವರ್ಗಕ್ಕೆ ಇಂಥ ವರ್ಗ ಈ ರೀತಿಯ ಸ್ಥಿತಿಯಲ್ಲಿ ಇದ್ದಾರೆ, ಹಾಗಾಗಿ ಇದಕ್ಕೆ ಕೊಡಬೇಕಾದ ಅಗತ್ಯತೆ ಇದೆ ಅಂತ ಹೇಳಿ ಅದಕ್ಕೆ ನಿಯಮಾವಳಿಗಳಿಗೆ ಕೂಡ ತಿದ್ದುಪಡಿಯನ್ನು ತಂದು ತದನಂತರ ಒನ್ ಟೈಮ್ ರಿಲ್ಯಾಕ್ಸೇಷನ್ ಅಡಿಯಲ್ಲಿ ಕೊಡಬಹುದು ಅಂತ ಕೂಡ ಒಪಿನಿಯನ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಎಜಿ ಇರಲಿಲ್ಲ. ಎಜಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ರು. ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಇರಲಿಲ್ಲ. ಹಾಗಾಗಿ ಇವತ್ತಿನ ಸಭೆ ಅಪೂರ್ಣ ಆಗಿದೆ. 8ನೇ ತಾರೀಕು ಮತ್ತೆ ಸಭೆ ಸೇರ್ತಾರೆ. 9ನೇ ತಾರೀಕು ಕ್ಯಾಬಿನೆಟ್ ಇದೆ, ಗುರುವಾರ ಅಕ್ಟೋಬರ್ 9ರಂದು. ಅವತ್ತು ಅಂತಿಮವಾಗಿ ತೀರ್ಮಾನವಾಗುವಂತಹ ಸಾಧ್ಯತೆ ಇದೆ. 30-40 ಅಥವಾ 60-40ಗೆ ಅದನ್ನ ಕಟ್ ಆಫ್ ಮಾಡಿ ನಿಲ್ಲಿಸ್ತಾರೋ ಕೂಡ ಕಾದ್ ನೋಡ್ಬೇಕಾಗಿದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ರವೀಶ್.